ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ನಾ ಏನು ಮಾಡ್ತಾ ಇದ್ದೀನಿ ಅಂತಾರ ಕಳೆದ ವರ್ಷದಲ್ಲಿ ಕೇಳಿರ್ತಕ್ಕಂಥ ಅಂದರೆ ಹಿಂದೆ ನಡೆದಿರ್ತಕ್ಕಂಥ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳತ್ತಿದ್ರು ಅಂತೇಳಿ ನಾ ಈಗ ಏನು ಮಾಡೀನಿ ಅಂತಾರೆ ಒಂದಿಷ್ಟು ವಿಡಿಯೋದಲ್ಲಿ ಸಾಲ್ವ್ ಮಾಡೀನಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವತ್ತಿನ ಸಮಯವನ್ನು ವ್ಯರ್ಥ ಮಾಡದೆ ಡೈರೆಕ್ಟ್ ಇವತ್ತು ಕ್ವಶನ್ಸ್ಗೆ ಹೋಗೋಣ. ಹಾಗಾದ್ರೆ ಇವತ್ತಿನ ಕ್ವಶನ್ಸ್ ಯಾವ ರೀತಿ ಅದಾವ ಅಂತಾರೆ ನೋಡ್ರಿ. ಫಸ್ಟ್ ಕ್ವಶನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದೈತಿ ಅಂತ ನೋಡ್ರಿ, ನಿಮ್ಮ RPF ಕಾನ್ಸ್ಟೇಬಲ್ ಎಕ್ಸಾಮ್ದಾಗ ಕೇಳಿರ್ತಕ್ಕಂಥದ್ದು. ಅದು ಯಾವುದ್ರ ಮೇಲೆ ಅಂತ LCM HCFಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅದ ನೋಡ್ರಿ. ಕ್ವಶನ್ ಏನಂತ ಕೊಟ್ಟಾರ ಅಂತಾರೆ ಇಲ್ಲಿ, ದ ಸ್ಮಾಲೆಸ್ಟ್ ನಂಬರ್ ಆಫ್ ಟೂ ನಂಬರ್ಸ್ LCM ಈಸ್ 126. ಅಂದ್ರೆ ಯಾವುದೋ ಒಂದು ಸಂಖ್ಯೆದ LCM ಎಷ್ಟೈತಿ ಅಂತಾರೆ 126 ಅದ. ಆ್ಯಂಡ್ ದೇರ್ ಮ್ಯಾಕ್ಸಿಮಮ್ ಕಾನ್ಸ್ಟೆಂಟ್ ಅಂತಂದ್ರೆ ನೋಡ್ರಿ HCF ಎಷ್ಟೈತಿ ಅಂತಾರ 21 ಐತಿ. ಇಫ್ ಅ ನಂಬರ್ ಈಸ್ 126 ಫೈಂಡ್ ದ ಸೆಕೆಂಡ್ ನಂಬರ್. ಇಂಥದ್ದು ಆಲ್ರೆಡಿ ನಾನು ನಿಮ್ಗೆ ಒಂದಿಷ್ಟು ವಿಡಿಯೋದಲ್ಲಿ ಇಂಥ ಕ್ವಶನ್ಸನ್ನು ಸಾಲ್ವ್ ಮಾಡೀನಿ. ಆಲ್ರೆಡಿ ಯಾರ್ಯಾರು ನೋಡಿದ್ರಿ ಅಂತಾರೆ ಗೊತ್ತಿರ್ಬೋದು. ಬಟ್ ಈ ಕ್ವಶನ್ ಏನೈತಿ ಅಂದ್ರೆ ನೋಡ್ರಿ, LCM ಕೊಟ್ಟಿದ್ದಾರೆ, HCF ಕೊಟ್ಟಿದ್ದಾರೆ, ಏನು ಫೈಂಡ್ ಔಟ್ ಮಾಡ್ರಿ ಏನಂತಾರ ಅಂತಾರೆ ಅವರು. ಒಂದು ನಂಬರ್ ಕೊಟ್ಟು ಎನದರ್ ನಂಬರ್ ಫೈಂಡ್ ಔಟ್ ಮಾಡ್ರಿ ಅಂತಾರೆ. ಹಾಗಾದ್ರೆ ಈ ರೀತಿ ಎನದರ್ ನಂಬರ್ ಫೈಂಡ್ ಔಟ್ ಮಾಡ್ರಿ ಅಂದ್ರು ಅಂತಾರೆ. ನಿಮ್ಗೊಂದು ಫಾರ್ಮುಲಾ ಹೇಳಿದ್ದೆ ನೋಡ್ರಿ, ಯಾವ್ದಂತಾರ ಎನದರ್ ನಂಬರ್ ಫೈಂಡ್ ಔಟ್ ಮಾಡ್ರಿ ಅಂದ್ರು ಅಂತಾರ. ಏನು ಮಾಡಬೇಕು ಅಂತಾರ, LCM ಇಂಟು HCF, LCM ಇಂಟು HCF ಡಿವೈಡೆಡ್ ಬೈ ಒನ್ ನಂಬರ್ ಮಾಡ್ಕೋಬೇಕ್ರಿ. ಏನು ಹೇಳ್ರಿ, ಒನ್ ನಂಬರ್ ಮಾಡ್ಕೋಬೇಕು. LCM ಇಂಟು HCF ಡಿವೈಡೆಡ್ ಬೈ ಒನ್ ನಂಬರ್ ಮಾಡ್ಕೊಂಡ್ರಿ ಅಂತಾರ. ನಮ್ಗೇನು ಸಿಗ್ತದ ಅಂತಾರ, ಇನ್ನೊಂದು ಸಂಖ್ಯೆ ಸಿಗ್ತದ. ಹಾಗಾದ್ರೆ LCM ನೋಡ್ರಿ ಎಷ್ಟದ 126 ಅದ. 126 ಇಂಟು HCF ಎಷ್ಟೈತಿ ಅಂತ ನೋಡ್ರಿ, HCF 21 ಅದ. ಡಿವೈಡೆಡ್ ಬೈ ಒಂದು ಸಂಖ್ಯೆ ಎಷ್ಟೈತಿ ಅಂತಾರ 126 ಐತಿ. ಇವಾಗ ಕಡ್ತಾ ಹೊಡೆದ್ರಿ ಅಂತಾರೆ ನಮ್ಗೆ ಎನದರ್ ನಂಬರ್ ಸಿಗ್ತದೆ ರೀ. ಅಂದ್ರೆ ಎನದರ್ ನಂಬರ್ ಯಾವ್ದಾಗ್ತದ ಅಂತ ನೋಡ್ರಿ, ಈ 126 ಕ್ಯಾನ್ಸಲ್. ಅಂದ್ರೆ ಎಷ್ಟು ಉಳಿತು ಇವಾಗ 21 ಉಳಿತು. ಹಂಗಾರೆ ಅದ 21 ಏನಂತಾರ ಇನ್ನೊಂದು ಸಂಖ್ಯೆ. ಅಂದ್ರೆ ಮತ್ತೊಂದು ಸಂಖ್ಯೆ ಯಾವ್ದು ಹೇಳ್ರಿ, 21. ಅಂದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಾಲ್ವ್ ಮಾಡ್ರಿ. ಯಾವ ರೀತಿ ಕ್ವಶನ್ ಅದ, ಸೇಮ್ ಕ್ವಶನ್ ಐತಿ, ಸಾಲ್ವ್ ಮಾಡ್ರಿ ನೋಡೋಣ. ಫಸ್ಟ್ ಸಾಲ್ವ್ ಮಾಡ್ರಿ ನೋಡ್ರಿ. ಸೇಮ್ ಕ್ವಶನ್ ಅದ. ಏನದ ಅಂತಾರೆ, ದ ಸ್ಮಾಲೆಸ್ಟ್ ನಂಬರ್ ಆಫ್ ಟೂ ನಂಬರ್ಸ್ LCM ಈಸ್ 123. LCM ಎಷ್ಟದ 153 ಅದ. 123 ಅಲ್ಲ 153 ಅದ. ಆ್ಯಂಡ್ ದೇರ್ ಮ್ಯಾಕ್ಸಿಮಮ್ ಕನ್ಸೋನೆಂಟ್ HCF ಈಸ್ 17. ಅಂದ್ರೆ HCF ಎಷ್ಟೈತಿ ಅಂತಾರೆ 17 ಐತಿ. ಇಫ್ ಅ ನಂಬರ್ ಈಸ್ 17 ಅಂದ್ರೆ ಎಷ್ಟೈತಿ ಹೇಳ್ರಿ, ಒಂದು ನಂಬರ್ 17 ಅದ. ಫೈಂಡ್ ದ ಸೆಕೆಂಡ್ ನಂಬರ್, ಎರಡನೇ ಸಂಖ್ಯೆ ಫೈಂಡ್ ಔಟ್ ಮಾಡ್ರಿ ಏನಂತಾರ. ಹಾಗಾದ್ರೆ LCM ಇಂಟು HCF ಮಾಡಿದ್ರಿ ಅಂತಾರ ನೋಡ್ರಿ. LCM 153, LCM 153, HCF 17 ಅದ. HCF ಎಷ್ಟದ 17 ಅದ. ಹಾಗಾದ್ರೆ ಒಂದು ನಂಬರ್ ಎಷ್ಟೈತಿ ಅಂತ ನೋಡ್ರಿ, ಅದು ಕೂಡ 17 ಅದ. ಎಷ್ಟದ 17 ಅದ. ಆ 17 ಇಲ್ಲಿ ಬರೆದ್ರಿ ಅಂತಾರೆ. ಈ 17 ಕ್ಯಾನ್ಸಲ್, ಉಳಿತು ಎಷ್ಟು ರೀ 153. ಎಷ್ಟು 153. ಅದೇ ಯಾವುದು ಅಂತಾರೆ ಸೆಕೆಂಡ್ ನಂಬರ್. ಇನ್ನೊಂದಾಯ್ತು 153 ಅಂತೇಳಿ. ನೆಕ್ಸ್ಟ್ ಇನ್ನು ಅದೇ ರೀತಿ ನೋಡ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ರೀತಿ ಪ್ರಶ್ನೆ ಅದ ನೋಡ್ರಿ. ಎಸ್ ನೋಡ್ರಿ, ಅನುಪಾತ ಮೇಲೆ ಕ್ವಶನ್ ಅದ. ಅದ್ರೊಳಗೆ ನೋಡ್ರಿ ಮತ್ತೆ ಏಜ್ ಕೊಟ್ಟಾರ, ರೇಷೋ ಕೊಟ್ಟು ಏಜ್ ಕೊಟ್ಟು ಏಜ್ ಕೇಳತ್ತಾರ. ಯಾವ ರೀತಿ ಸಾಲ್ವ್ ಮಾಡ್ಬೋದು ನೋಡ್ರಿ ಈ ಕ್ವಶನ್ ಅನ್ನ. ದ ರೇಷೋ ಆಫ್ ಅಲ್ಫಾ ಆ್ಯಂಡ್ ಬೀಟಾ ಟು ಏಜ್ ಈಸ್ 2:5. ನೋಡ್ರಿ, ಅಲ್ಫಾ ಮತ್ತು ಬೀಟಾ ಅಂತಕ್ಕಂಥ ಇಬ್ಬರು ಜನರದ್ದು ಏಜ್ ರೇಷೋ ಎಷ್ಟೈತಿ ಅಂತಾರೆ 2:5 ಅದ. ಇಫ್ ದ ಸಮ್ ಆಫ್ ದೇರ್ ಏಜ್ ಈಸ್ 273. ಸಮ್ ಅಂತಾರೆ ಏನು ಹೇಳ್ರಿ, ಇಬ್ಬರದು ವಯಸ್ಸಿನ ಮೊತ್ತ ಎಷ್ಟೈತಿ ಅಂತಾರೆ 273 ಐತಿ. ದೆನ್ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜ್. ಅಂದ್ರೆ ಅವ್ರು ಇಬ್ಬರದು ವಯಸ್ಸಿನ ವ್ಯತ್ಯಾಸ ಕೇಳಾಕತ್ತಾರೆ. ಏನು ಹೇಳ್ರಿ, ಇಬ್ಬರದು ವಯಸ್ಸಿಂದ ವ್ಯತ್ಯಾಸ ಹೇಳ್ಬೇಕು ನಾವು ಇವಾಗ. ಅಂದ್ರೆ ಯಾವ ರೀತಿ ಹೇಳ್ತೀರಿ ಫಸ್ಟ್ ನೋಡ್ರಿ. ಇವಾಗ ಯಾವ ರೀತಿ ಸಾಲ್ವ್ ಮಾಡ್ತೀರಿ ಅಂತಾರ, ಅಲ್ಫಾ ಮತ್ತು ಬೀಟಾ ಅಂತಕ್ಕಂಥವ್ರು ಇಬ್ಬರು ಜನ ಅದಾರ. ಅಲ್ಫಾ ಮತ್ತು ಬೀಟಾ ನೋಡ್ರಿ, ಇಬ್ಬರದು ರೇಷೋ ಏನೈತಿ ಅಂತಾರ 2:5 ಅದ. 2:5 ಅದ. ಇನ್ನು ನೆಕ್ಸ್ಟ್ ಸಮ್ ಆಫ್ ದೇರ್ ಏಜ್ ಈಸ್ 273. ನೋಡ್ರಿ, ಸಮ್ ಎಷ್ಟೈತಿ, ಸಮ್ ಅಂತಾರೆ ಇಬ್ಬರದು ವಯಸ್ಸಿನ ಮೊತ್ತ 273 ಅದ. ಓಕೆ. ಇನ್ನು ನೆಕ್ಸ್ಟ್ ಈ ವಯಸ್ಸಿಂದ ಮೊತ್ತ ಕೊಟ್ಟಾರ ಅಂತಾರೆ. ನಾವು ಏನು ಮಾಡ್ಕೋಬೇಕು ಹೇಳ್ರಿ, ರೇಷೋ ಎರಡು ಪ್ಲಸ್ ಮಾಡ್ಕೋಬೇಕು. ನೋಡ್ರಿ, ವಯಸ್ಸಿಂದ ಮೊತ್ತ ಅಂತಾರೆ ಇಬ್ಬರದು ವಯಸ್ಸು ಕೂಡಿಸಿದಾಗ 273 ಬರ್ತೈತಿ ಅಂತಾರ. ನಾವು ಕೂಡ ಈ ಎರಡು ರೇಷೋ ಏನು ಮಾಡ್ಕೋಬೇಕಂತಾರ, ಕೂಡಿಸ್ಕೋಬೇಕು. 2 + 5 ಕೂಡಿಸಿದ್ರಿ ಅಂತಾರೆ ಎಷ್ಟಾಕೈತೆ ಹೇಳ್ರಿ, 7 ಪಾರ್ಟ್. ಈ ಟೋಟಲ್ ರೇಷೋದು 7 ಪಾರ್ಟ್ ಆಯಿತು. ಇನ್ನು ಟೋಟಲ್ ಅವ್ರದ್ದು ವಯಸ್ಸು ಎಷ್ಟೈತಿ ಅಂತಾರ 273 ಐತಿ. ಹಂಗಾರೆ ಈ 7 ಪಾರ್ಟ್ ವ್ಯಾಲ್ಯೂನ ಎಷ್ಟು ಅಂತಾರ 273.
ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಯಾರ್ದು ಏಜ್ ಅಂತ ನೋಡ್ರಿ, ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜ್ ಅಂದ್ರೆ ಅವ್ರದ್ದು ಅಲ್ಫಾ ಮತ್ತು ಬೀಟಾರವ್ರದ ವಯಸ್ಸಿಂದ ವ್ಯತ್ಯಾಸ ಬೇಕಾಗ್ಯದ. ವ್ಯತ್ಯಾಸ ಅಂತ ಅಂದ್ಕೊಳ್ಳೆ ಏನು ಮಾಡ್ಕೋಬೇಕು ಅಂತಾರ, ಈ ರೇಷೋದ ವ್ಯತ್ಯಾಸ ಎಷ್ಟೈತಿ ನೋಡ್ಕೋಬೇಕು. 2 ಮತ್ತು 5 ಡಿಫ್ರೆನ್ಸ್ ಎಷ್ಟೈತ್ರಿ, 3 ಪಾರ್ಟ್ ಐತಿ. ಇದ 3 ಪಾರ್ಟ್ ವ್ಯಾಲ್ಯೂ ನಮಗೆ ಬೇಕಾಗ್ಯದ. ಈ 7 ಪಾರ್ಟ್ ವ್ಯಾಲ್ಯೂ 273 ಅಂತಾರ. ಈ 3 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂದ್ರೆ ನೀವೇನು ಮಾಡ್ರಿ, ಒಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಅಂತಾರ. ಇಲ್ಲ ಅಂತಾರ 7 ಪಾರ್ಟ್ 273 ಅಂತಾರ. 1 ಪಾರ್ಟ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕಾರೆ ಇದನ್ನು ಕಡ್ತಾ ಹೊಡಿಬೇಕ್ರಿ. ಹಂಗಾರೆ ಕಡ್ತಾ ಹೊಡ್ರಿ. 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಗ್ತದ, 7 ಎಷ್ಟರಲ್ಲೇ ರೀ, 7 3 21. ಇನ್ನೂ ಎಷ್ಟು ಉಳಿತು ಅಂತಾರ ನೋಡ್ರಿ, 6 ಉಳಿತದ, 63 ಆಯಿತು ಅಂತಾರೆ. 7 9 63. ಹಂಗಾರೆ 1 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ 39. 1 ಪಾರ್ಟ್ 39 ಆಯಿತು ಅಂತಾರೆ. ಈ 3 ಪಾರ್ಟ್ ವ್ಯಾಲ್ಯೂ ಎಷ್ಟಾಗ್ತದೆ ನೋಡ್ರಿ, ಇವಾಗ ಅದ ಇಂಟು ಮಾಡ್ರಿ. 33 90, 9 27. ಇವೆರಡು ಇಂಟು ಮಾಡ್ಕೊಂಡ್ರಿ ಅಂತಾರೆ. 90 + 27 ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ, 117 ಅನ್ನೋದು ಏನಾಗ್ತದ ಅಂತಾರ ಅವರಿಬ್ಬರ ವಯಸ್ಸಿನ ವ್ಯತ್ಯಾಸ ಆಗ್ತದೆ ರೀ. ಎಸ್, ಅರ್ಥ ಆಯ್ತಾ? ಎಸ್, ಹಂಗಾರೆ ಆಪ್ಷನ್ ನೋಡ್ರಿ ಯಾವ ಸರಿ ಆಗ್ತದ, ಆಪ್ಷನ್ 2 ಸರಿ. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾರ ಇಲ್ಲೇ ಕಡ್ತಾ ಹೊಡ್ಯಾಕೆ ಬರಲಿಲ್ಲ ಅಂತಾರ ಜಸ್ಟ್ ಏನು ಮಾಡಿರಿ, ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಅವಾಗ ಏನಾಗುತ್ತೆ ಅಂತಾರೆ 3 × 273 / 7. ಇದನ್ನು ಕಡ್ತಾ ಹೊಡೆದ್ರಿ ಅಂತಾರೆ ನಮ್ಗೆ ಆನ್ಸರ್ 117 ಸಿಗ್ತದೆ. ನಿಮ್ಗೆ ಯಾವಾಗ ಇಲ್ಲಿ 1 ಪಾರ್ಟ್ ವ್ಯಾಲ್ಯೂ ತೊಗೊಳಕ್ಕೆ ಬರೋಂಗಿಲ್ಲ, ಆ ಟೈಮ್ನಾಗ ಏನು ಮಾಡಿರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕಡ್ತಾ ಹೊಡೆದು ಆನ್ಸರ್ ತಗೊಳ್ರಿ. ಅಂದ್ರೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಅದ ನೋಡೋಣ, ನೀವು ಸಾಲ್ವ್ ಮಾಡಿರಿ. ಆನ್ಸರ್ ಏನು ಬರ್ತದ ಅಂತೇಳಿ ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡಿ ನೋಡೋಣ. ಆನ್ಸರ್ ಬಿಡಿಸಿ. ನೋಡ್ರಿ, ಇದೇ ರೀತಿ ಇನ್ನೂ ಒಂದಿಷ್ಟು ವಿಡಿಯೋಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ, ಎಷ್ಟು ಶೇರ್ ಮಾಡ್ತೀರಿ, ಅದ್ರ ಮೇಲೆ ಇನ್ನೂ ಒಂದಿಷ್ಟು ವಿಡಿಯೋಗಳನ್ನು ನೆಕ್ಸ್ಟ್ SSC GD ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ಬೇಕಂತ ಅನ್ನತ್ತಾ ಇದ್ದೀನಿ. ಅದ್ರ ರೀತಿ RRB ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ರಿ ಮುಂದಿನ ಕ್ವಶನ್ ಏನೈತಿ, ಎಷ್ಟು ಬಂತ್ರಿ, 105. ಓಕೆ, ನೋಡೋಣ. ನೋಡ್ರಿ ಹಂಗಾರ ದ ರೇಷೋ ಆಫ್ ಅಲ್ಫಾ ಆ್ಯಂಡ್ ಬೀಟಾ ಟು ಏಜ್ ಈಸ್ 2:5. ಅಂದ್ರೆ ಅಲ್ಫಾ ಮತ್ತು ಬೀಟಾ ಅಂದ ಏಜ್ ರೇಷೋ ಎಷ್ಟೈತ್ರಿ, ಅಲ್ಫಾ ಮತ್ತು ಬೀಟಾ ನೋಡ್ರಿ ಏಜ್ ರೇಷೋ 2:5 ಅದ. ಸೇಮ್ ಸ್ವಲ್ಪ ವ್ಯಾಲ್ಯೂ ಚೇಂಜ್ ಅದಾವ್ರಿ. ನೀವು ಚೆಕ್ ಮಾಡಿ ಆನ್ಸರ್ ಹೇಳ್ಬೇಕು ಅವಾಗ. ನೋಡ್ರಿ ಇವಾಗ ಇನ್ನು ಇಫ್ ದ ಸಮ್ ಆಫ್ ದೇರ್ ಏಜ್ ಈಸ್ 245, ಸಮ್ ಎಷ್ಟೈತೆ ಹೇಳ್ರಿ 245 ಐತಿ. ದೆನ್ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜ್. ಅಂದ್ರೆ ಏಜ್ ಏನು ಕೇಳತ್ತಾರ ಅವ್ರಿಬ್ರದ್ದು, ಡಿಫ್ರೆನ್ಸ್ ಕೇಳತ್ತಾರ ಅಂತ ನೋಡ್ರಿ. ಫಸ್ಟ್ ಯಾವ ವ್ಯಾಲ್ಯೂ ಕೊಟ್ಟಾರಲ್ಲ ಆ ಅನುಪಾತ ತೊಗೋಬೇಕು ನಾವು. ಅಂದ್ರೆ ಯಾವ ವ್ಯಾಲ್ಯೂ ಕೊಟ್ಟಾರ, ಸಮ್ ಕೊಟ್ಟಾರ ಅಂದ್ರೆ ನಾವು ಕೂಡ ಈ ರೇಷೋದ ಏನು ಮಾಡ್ಕೋಬೇಕು ಹೇಳ್ರಿ, ಸಮ್ ಮಾಡ್ಕೋಬೇಕು. 2 + 5 ಅಂತಾರ. ಟೋಟಲ್ ಸಮ್ ಎಷ್ಟಾಗತ್ತೆ ಅಂದ್ರೆ ರೇಷೋದ 7 ಪಾರ್ಟ್ ಆಗುತ್ತೆ. ಇದು ರೇಷೋದ ಸಮ್ 7 ಪಾರ್ಟ್, ಅದು ಏಜ್ ಸಮ್ ಎಷ್ಟು ಹೇಳ್ರಿ 245. ಹಂಗಾರೆ ಈ 7 ಪಾರ್ಟ್ ವ್ಯಾಲ್ಯೂನ ಎಷ್ಟು ಅಂತಾರ 245. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಅವ್ರಿಬ್ಬರದು ಏಜ್ ಡಿಫ್ರೆನ್ಸ್. ಹಂಗಾರೆ ಏಜ್ ಡಿಫ್ರೆನ್ಸ್ ಬೇಕಾಗೈತೆ ಅಂದ್ರೆ ನಾವು ಕೂಡ ಏನು ಮಾಡ್ಬೇಕು ಹೇಳ್ರಿ, ರೇಷೋದ ಡಿಫ್ರೆನ್ಸ್ ತಗೋಬೇಕು. 2 ಮತ್ತು 5 ಡಿಫ್ರೆನ್ಸ್ ಎಷ್ಟೈತಿ ಅಂತಾರ 3 ಪಾರ್ಟ್ ಐತಿ. ಈ 3 ಪಾರ್ಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ನೋಡ್ರಿ 7 ಪಾರ್ಟ್ 245, 3 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂದ್ರೆ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಒಂದು ಇಲ್ಲ ಅಂತಾರೆ ಈ 7 ಪಾರ್ಟ್ 245 ಐತಿ ಅಂತಾರೆ. 1 ಪಾರ್ಟ್ ಇಲ್ಲೇ ಕಂಡುಹಿಡ್ಕೋಬೋದಾ, 1 ಪಾರ್ಟ್ ಕಂಡುಹಿಡ್ಬೇಕಂತ ನೋಡ್ರಿ ಇಲ್ಲೇ ಇದರಿಂದ ಕಡ್ತಾ ಹೊಡೆದು ಬಿಡ್ರಿ. 7 ಎಷ್ಟರಲ್ಲೇ 7 3 21. ನೆಕ್ಸ್ಟ್ ಎಷ್ಟು ಉಳಿತು ಅಂತಾರೆ ಅಲ್ಲಿ 3 ಉಳಿತದ 35 ಆಗ್ತದೆ. 7 5 35. ನೆಕ್ಸ್ಟ್ 1 ಪಾರ್ಟ್ ಎಷ್ಟಾಯಿತು ಅಂತಾರೆ 35 ಆಯಿತು. 1 ಪಾರ್ಟ್ 35 ಅಂತಾರೆ. ಇನ್ನು 3 ಪಾರ್ಟ್ ಕಂಡುಹಿಡ್ಬೇಕ್ರಿ. 35 × 3, 30 × 3 ಅಂತಾರೆ 90, 5 × 3 ಅಂತಾರೆ 15. 90 + 15 ಅಂತಾರೆ ಎಷ್ಟಾಗತ್ತೆ ಅಂತಾರೆ 105. ಆಪ್ಷನ್ ಯಾವುದು ಸರಿ ಅಂತಾರೆ, ಆಪ್ಷನ್ ಸಿ ಸರಿ. ಎಸ್, ಅರ್ಥ ಆಯಿತು ಅಂತ ಅನ್ಕೊಂಡಿನಿ. ಇಲ್ಲ ಅಂತಾರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ಸಿಕ್ಬಿಡ್ತದೆ. ಅರ್ಥ ಆಯ್ತಾ? ಎಸ್, ಹಂಗಾರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ. ಫೈಂಡ್ ದ ಏರಿಯಾ ಆಫ್ ಅ ಸ್ಕ್ವೇರ್ whose diagonal is 98 centimeter. ಫೈಂಡ್ ದ ಏರಿಯಾ ಆಫ್ ದ ಸ್ಕ್ವೇರ್. ಒಂದು ಸ್ಕ್ವೇರ್ದ ಏರಿಯಾ ಫೈಂಡ್ ಔಟ್ ಮಾಡೋದದ. ಅದರ ಡಯಾಗ್ನಲ್ ಎಷ್ಟು ಕೊಟ್ಟಿದ್ದಾರೆ ಅಂತಾರ 98 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಂಗಾರೆ ಯಾವ ರೀತಿ ಸಾಲ್ವ್ ಮಾಡ್ತೀರಿ ಇದ ನೋಡ್ರಿ. ಕ್ವಶನ್ ಎಷ್ಟು ಚಂದ ಅದ ನೋಡ್ರಿ. ಕ್ವಶನ್ ಏನು ಕೊಟ್ಟಾರ ಅಂತಾರ, ಫೈಂಡ್ ದ ಏರಿಯಾ. ನೋಡ್ರಿ ಒಂದು ಸ್ಕ್ವೇರ್ ಅಂತಾರ ಹೆಂಗಿರ್ತೈತಿ ಫಸ್ಟ್ ಗೊತ್ತಿರಬೇಕು. ಒಂದು ಸ್ಕ್ವೇರ್ ಐತಿ. ಈ ಸ್ಕ್ವೇರ್ದು ಏನು ಕೊಟ್ಟಿದ್ದಾರೆ ಅಂತಾರೆ ಒಂದು ಚೌಕ. ಇದ್ರದ್ದು ವಿಕರ್ಣ ಕೊಟ್ಟಿದಾರ್ರಿ. ಏನು ಹೇಳ್ರಿ, ವಿಕರ್ಣ, ಕರ್ಣೀಯ ಅಥವಾ ವಿಕರ್ಣ ಕೊಟ್ಟಿದಾರ. ಎಷ್ಟೈತಿ ಅಂತ ನೋಡ್ರಿ ಡಯಾಗ್ನಲ್ ಯಾವುದಕ್ಕೆ ಅಂತಿರ್ತೀವಿ ಅಂತ ನೋಡ್ರಿ. ಇದೇನಿರ್ತದಲ್ಲ ಈ ರೀತಿ ಇದ್ದಿದ್ದಕ್ಕೆ ಏನಂತ ಕರಿತೀವಿ ಅಂತಾರೆ, ಇದು ಡಯಾಗ್ನಲ್ ಅಂತಾರ. ಈ ಡಯಾಗ್ನಲ್ ಎಷ್ಟು ಕೊಟ್ಟಿದಾರ ಅಂತಾರ 98 ಸೆಂಟಿಮೀಟರ್ ಕೊಟ್ಟಿದಾರ್ರಿ. 98 ಸೆಂಟಿಮೀಟರ್ ಕೊಟ್ಟು ಏನು ಫೈಂಡ್ ಔಟ್ ಮಾಡ್ರಿ ಅನ್ನತ್ತಾರ ಅಂತಾರ ಏರಿಯಾ ಫೈಂಡ್ ಔಟ್ ಮಾಡ್ರಿ ಏನಂತಾರ. ಏರಿಯಾ ಅಂದ್ರೆ ಅದ್ರದ್ದು ಪ್ರದೇಶ.
ವಿಸ್ತೀರ್ಣ ಎಷ್ಟೈತಿ ವಿಸ್ತೀರ್ಣ ಫೈಂಡ್ ಔಟ್ ಮಾಡ್ರಿ ಅಂತ ಅನ್ನಕತ್ತ. ಆ ವಿಸ್ತೀರ್ಣ ಫೈಂಡ್ ಔಟ್ ಮಾಡ್ಬೇಕಂತಾರೆ ನೋಡ್ರಿ, ಇಲ್ಲಿ ಒಂದು ಸ್ಕ್ವೇರ್ದ ಏರಿಯಾ ಕಂಡುಹಿಡಿಬೇಕಂತಾರೆ ಫಾರ್ಮುಲಾ ಎರಡು ಅದಾವು ನೋಡ್ರಿ. ಒಂದು ಏರಿಯಾ ಕಂಡುಹಿಡಿಬೇಕಂತಾರೆ ಏನೈತಿ ಅಂತಾರೆ ಎ ಸ್ಕ್ವೇರ್ ಐತಿ, ಇದು ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ. ಇನ್ನೊಂದು ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಐತಿ ಏನಂತಾರ ಡಯಾಗನಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಐತ್ರಿ. ನೋಡ್ರಿ ಇಲ್ಲಿ ಯಾವಾಗ ಒಂದು ಸೈಡನ್ನು ಈ ಸೈಡನ್ನು ಕೊಟ್ಟಿರ್ತಾರ ಅವಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಇನ್ನು ಡಯಾಗನಲ್ ಡೈರೆಕ್ಟ್ ಕೊಟ್ಟಿದ್ರು ಅಂತಾರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಕೋಬೇಕಂತಾರ ಇದು ಯೂಸ್ ಮಾಡ್ಕೋಬೇಕು. ಹಂಗಾರೆ ನೋಡ್ರಿ ಎ ಸ್ಕ್ವೇರ್ ಈಕ್ವಲ್ ಟು ಡಿ ಸ್ಕ್ವೇರ್ ಡಿವೈಡ್ ಬೈ 2 ಅಂತಾರೆ. ಇಲ್ಲಿ ಡಿ ವ್ಯಾಲ್ಯೂನ ಎಷ್ಟು ಅಂತಾರ 98. ಇನ್ನು ಡಿ ವ್ಯಾಲ್ಯೂ 98 ಐತಿ ಅಂದ್ರೆ ಈ ಫಾರ್ಮುಲಾ ಒಳಗೆ ಫಿಲ್ ಮಾಡಿದ್ರಿ ಅಂತ ನಮ್ಗೆ ಏರಿಯಾ ಸಿಕ್ಬಿಡ್ತೈತ್ರಿ. ನೋಡ್ರಿ ಆ ಫಾರ್ಮುಲಾ ಏನೈತಿ ಕಾಣಕತ್ತದ ನೋಡ್ರಿ, ಏರಿಯಾ ಈಕ್ವಲ್ ಟು ಡಿ ಸ್ಕ್ವೇರ್ ಡಿವೈಡ್ ಬೈ 2. ಹಂಗಾರೆ ಡಿ ಸ್ಕ್ವೇರ್ ಅಂತ ನೋಡ್ರಿ ಏರಿಯಾ ಈಕ್ವಲ್ ಟು ಡಿ ಸ್ಕ್ವೇರ್ ಅಂತಾರ 98 ಸ್ಕ್ವೇರ್. 98 ಸ್ಕ್ವೇರ್ ನಿಮ್ಗೆ ಗೊತ್ತೈತಿ ಇಲ್ಲ ಅಂತಾರೆ ಏನು ಮಾಡ್ರಿ 98 ಇಂಟು 98. 98 ಇಂಟು 98 ಮಾಡಿದ್ರೆ ಅದ್ರ ಸ್ಕ್ವೇರ್ ಸಿಗ್ತೈತಿ. 98 ಇಂಟು 98 ಡಿವೈಡೆಡ್ ಬೈ 2 ಕಟ್ತಾ ಹೊಡೀರಿ. ಇವಾಗ ಎಷ್ಟು ಬರುತ್ತಂತಾರ ಆನ್ಸರ 2 1 2 4 8 1 ಉಳಿತು 18 ಆಯಿತು. 2 9 18. ಇನ್ನು 98 ಇಂಟು 49 ಮಾಡಿದ್ರಿ ಅಂತಾರೆ ಆನ್ಸರ್ ಸಿಗ್ತದ. ಹಂಗಾರೆ ನೋಡ್ರಿ 98 ಇಂಟು 49 ಎಷ್ಟಾಗ್ತದ 9 8 72 7 ಕ್ಯಾರಿ 9 9 81 7 ಅಂತಾರೆ ಎಷ್ಟಾಗತ್ತೆ ರೀ 88. ಇನ್ನು ನೆಕ್ಸ್ಟ್ 4 8 32 3 ಕ್ಯಾರಿ 4 9 36 3 ಅಂತಾರೆ ಎಷ್ಟಾಗತ್ತೆ ರೀ 39 ಆಗುತ್ತೆ. 2 8 2 10 ಅಂತಾರೆ 0 1 ಕ್ಯಾರಿ. ನೆಕ್ಸ್ಟ್ 10 8 18 ಅಂತಾರೆ ನೋಡ್ರಿ, ಇಲ್ಲಿ 4802 ಆಗುತ್ತಾ. ಅದೇ 4802 ಆಪ್ಷನ್ ಯಾವ್ದು ಸರಿ ಅಂತಾರ ಆಪ್ಷನ್ 2 ಸರಿ. ಅರ್ಥ ಆಯ್ತಾ ನೋಡ್ರಿ, ಈ ರೀತಿ ಸಾಲ್ವ್ ಮಾಡ್ಕೋಬೇಕಾಗ್ತದ. ಇವು ಕ್ಷೇತ್ರ ಗಣಿತ ಒಳಗೆ ಬರ್ತಾವ, ಮೆನ್ಸುರೇಷನ್ ಒಳಗೆ ಇದ್ರ ಒಂದಿಷ್ಟು ಫಾರ್ಮುಲಾ ಇರ್ತಾವ. ಫಾರ್ಮುಲಾ ಮಾಡ್ಕೊಂಡ್ರಿ ಅಂತಾರ ಆರಾಮ್ ಸಾಲ್ವ್ ಮಾಡ್ಕೋಬೋದ್ರಿ. ನೋಡ್ರಿ ಈ RPF ಕಾನ್ಸ್ಟೇಬಲ್ ಎಕ್ಸಾಮ್ ಒಳಗೆ ಏನೂ ಇಲ್ಲ ಅಂತಾರೆ ಒಂದು 3 ರಿಂದ 4 ಕ್ವಶನನ್ನು ಮೆನ್ಸುರೇಷನ್ ಮೇಲೆ ಕೇಳಿದ್ದಾರೆ, ಒಂದು 4 ರಿಂದ 5 ಕ್ವಶನನ್ನು ಪರ್ಸೆಂಟೇಜ್ ಮೇಲೆ ಕೇಳಿದ್ದಾರೆ, ಒಂದು 3 ರಿಂದ 4 ಕ್ವಶನನ್ನು ಸಿಂಪ್ಲಿಫಿಕೇಶನ್ ಕೇಳಿದ್ದಾರೆ. ಅಂದರೆ ಯಾವ ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಈ ಒಂದು ಕ್ವಶನ್ ಪೇಪರ್ ನೋಡೋದ್ರಿಂದ ಗೊತ್ತಾಗೈತಿ. ಅದ್ರ ಮೇಲೆ ನೀವು ಯಾವ ರೀತಿ ಸ್ಟಡಿ ಮಾಡ್ಕೋಬೇಕಂತೇಳಿ ನೀವು ಥಿಂಕ್ ಮಾಡಬೇಕದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಎಸ್ ಏನದ ಅಂತಾರೆ ಫೈಂಡ್ ದ ಏರಿಯಾ ಆಫ್ ಅ ಸ್ಕ್ವೇರ್ ಹುಸ್ ಡಯಾಗ್ನಲ್ ಈಸ್ 36 ಸೆಂಟಿಮೀಟರ್. ಡಯಾಗ್ನಲ್ 36 ಐತಿ. ಹಂಗಾರೆ ನೆಕ್ಸ್ಟ್ ಏನಂತಾರ ಏರಿಯಾ ಫೈಂಡ್ ಔಟ್ ಮಾಡ್ಬೇಕ್ರಿ. ಅದ್ರದ್ದು ಏನು ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಪ್ರದೇಶ ಅಂತಾರೆ ಏನು ಹೇಳ್ರಿ ವಿಸ್ತೀರ್ಣ ಫೈಂಡ್ ಔಟ್ ಮಾಡ್ಬೇಕು. ಅದು ಸ್ಕ್ವೇರ್ದ ಅಂದ್ರೆ ಫಾರ್ಮುಲಾ ನಿಮಗೆ ಗೊತ್ತಾಗೈತೆ ಆಲ್ರೆಡಿ. ಇವಾಗ ಎಷ್ಟು ಬರುತ್ತೆ ಆನ್ಸರ್ ಹೇಳ್ರಿ ನೋಡೋಣ ಫಾಸ್ಟ್. ನೋಡ್ರಿ ಏನೈತಿ ಏರಿಯಾ ಕಂಡಿಡಿಯೋ ಫಾರ್ಮುಲಾ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 2. ಇದು ಯಾವಾಗ ಅಂತಾರೆ ಡಯಾಗ್ನಲ್ ಕೊಟ್ಟಾಗ. ಹಂಗಾರೆ ಈಗ ಡಿ ಅಂತಾರೆ ವ್ಯಾಲ್ಯೂನ ಎಷ್ಟು ಹೇಳ್ರಿ ಡಿ ಇದು 36. ಡಿ ವ್ಯಾಲ್ಯೂ 36 ಅಂತಾರೆ ನೋಡ್ರಿ. ಯಾವ ರೀತಿ ಸಾಲ್ವ್ ಮಾಡ್ಕೊತೀರಿ ಏರಿಯಾ ಈಕ್ವಲ್ ಟು 36 ಸ್ಕ್ವೇರ್ ಅಂದ್ರೂ ಒಂದೇ 36 ಇಂಟು 36 ಅಂದ್ರೂ ಒಂದೇ ಡಿವೈಡೆಡ್ ಬೈ 2. ಇವಾಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ 2 1 2 ಎಷ್ಟರಲ್ಲೇ 36 ಅಂತಾರೆ 2 18 36. ಈಗ ಇಂಟು ಮಾಡಿದ್ರಿ ಅಂತ ನೋಡ್ರಿ 18 6 108 ಅಂತಾರೆ 8 ಇಲ್ಲಿ ಬರಿತೀವಿ 10 ಕ್ಯಾರಿ ಕೊಡ್ತೀವಿ. 18 3 54 10 ಅಂತಾರೆ ಎಷ್ಟಾಗತ್ತೆ ರೀ 64 ಆಗುತ್ತೆ. ಅಂದ್ರೆ ನಮ್ಮ ಆನ್ಸರ್ ಎಷ್ಟು ಅಂತಾರೆ 648. ಆಪ್ಷನ್ ಎ ಕರೆಕ್ಟ್. ಅರ್ಥ ಆಯ್ತು ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಸಿಂಪಲ್ ಕ್ವಶನ್ಸ್ ಅದಾವ ನೋಡ್ರಿ. ಇನ್ನೊಂದು ಅದ ಕ್ವಶನ್ ಚಕ್ರ ಬಡ್ಡಿ ಮೇಲೆ ಅದ ನೋಡ್ರಿ. ಯಾವ ರೀತಿ ಸಾಲ್ವ್ ಮಾಡ್ತೀರಿ ಕ್ವಶನ್ RPF ಕಾನ್ಸ್ಟೇಬಲ್ ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ ಏನೈತಿ ಅಂತಾರ ವಾಟ್ ವಿಲ್ ಬಿ ದ ಸರ್. ಮತ್ತು RPF ಅನ್ನಕತ್ತೀರಿ ಮತ್ತು ಈ RPFದಾಗ ಅಷ್ಟೇ ಇಂಥವು ಕೇಳ್ತಾರೇನು ಇಲ್ಲ. ನೀವು ಚಕ್ರ ಬಡ್ಡಿ ಅಂತಂದು ಕೂಡಲೇ RPF ಆದ್ರೂ ಚಕ್ರ ಬಡ್ಡಿ ಮೇಲೆ ಕೇಳಿದ್ರೆ ಇಂಥವೇ ಕೇಳಬೇಕು. ಇನ್ನು RRB ಒಳಗೂ ಚಕ್ರ ಬಡ್ಡಿ ಅಂತಾರೆ ಇವೇ ಕೇಳಬೇಕು. ನೀವು ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನೋಡಿ ನಾ ಸರ್ ನಾ RPF ಟ್ರೈ ಮಾಡಕತ್ತೀನಿ ರೀ. RPF ಕ್ವಶನ್ ಪೇಪರ್ ಅಷ್ಟೇ ಬಿಡಿಸ್ಬೇಕು. RPF ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂತಾರ ನೀವು ಈ RRB ಒಳಗಿದ್ದು ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು. ನೀವು RRB ಗ್ರೂಪ್ ಡಿ ಕ್ಲಿಯರ್ ಮಾಡ್ಬೇಕು ಅನ್ಕೊಂಡಿದ್ರಿ ಅಂತಾರ NTPCನೂ ಸಾಲ್ವ್ ಮಾಡಬೇಕು, ಈ SSC GD ಕ್ವಶನ್ ಪೇಪರು ಸಾಲ್ವ್ ಮಾಡಬೇಕು. RPF ಎಕ್ಸಾಮ್ ಅಂದ್ರೆ ನಾವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತೀವಿ ಅವು ಅಷ್ಟೇ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬಾರ್ದು. ಆ ಎಕ್ಸಾಮನ್ನು ಸಾಲ್ವ್ ಮಾಡಿ ಆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಅದ್ರ ಜೊತೆ ಉಳಿದಿದ್ದು ಎಲ್ಲ ಎಕ್ಸಾಮ್ದು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಅಂದಾಗ ಮಾತ್ರ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು. ಬರೀ ಒಂದು ಕ್ವಶನ್ ಪೇಪರ್ RPFನ ಓದಾಕತ್ತೀನಿ RPFದ ಅಷ್ಟೇ ಸಾಲ್ವ್ ಮಾಡ್ತೀನಿ ಅಂತಾರೆ ಕೆಲಸ ಆಗಂಗಿಲ್ಲ. ಓಕೆ ನೋಡ್ರಿ ಹಂಗಾರೆ ಕ್ವಶನ್ ಏನೈತಿ ವಾಟ್ ವಿಲ್ ಬಿ ದ ಅಮೌಂಟ್ ಆಫ್ಟರ್ ದ ಪೀರಿಯಡ್ ಆಫ್ 2 years at the compound interest rate of 10% per year at 17,200 rupees. ಅಂದರೆ ಇದರ ಅರ್ಥ ಏನು ಅಂತಾರ 2 ವರ್ಷಗಳ ಅವಧಿಯ ನಂತರ
ಮೊತ್ತ ಎಷ್ಟು ಪ್ರತಿ ವರ್ಷಕ್ಕೆ 10% ಚಕ್ರ ಬಡ್ಡಿ 17,200 ರೂಪಾಯಿಗಳಷ್ಟು ದರದಲ್ಲಿ. ಅಂದರೆ ಇವ್ರು ಏನು ಕೇಳತ್ತಾರ ಅಂತಂದ್ರೆ ನೋಡ್ರಿ, ವಾಟ್ ವಿಲ್ ಬಿ ದ ಅಮೌಂಟ್ ಆಫ್ಟರ್ ಪೀರಿಯಡ್ 2 years, ಅಂದರೆ 2 ವರ್ಷಗಳ ನಂತರ 10% ಬಡ್ಡಿ ದರದಂತೆ 17,200 ರೂಪಾಯಿಗೆ ಒಟ್ಟು ಮೊತ್ತ ಎಷ್ಟಾಗ್ತದ ಅಂತ ಕೇಳಾಕತ್ತಾರೆ. ಏನು ಕೇಳಾಕತ್ತಾರಲ್ರಿ, ಒಟ್ಟು ಮೊತ್ತ ಕೇಳಾಕತ್ತಾರೆ. ಮೊತ್ತ ಕಂಡು ಹಿಡಿಬೇಕಂತಾರೆ ನೋಡ್ರಿ, ನೀವು ಇಲ್ಲಿ 2-3 ಟೈಪ್ ಒಳಗೆ ಸಾಲ್ವ್ ಮಾಡ್ಕೋಬೋದು ಕ್ವಶನ್. ನಾನು ನಿಮ್ಗೆ 2 ಟೈಪನ್ನು ಹೇಳ್ತೀನಿ, ಒಂದು 100 ಬೇಸ್, ಇನ್ನೊಂದು ಇನಿಷಿಯಲ್ ಮೆಥಡ್. ಅಂದರೆ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತಾರೆ ಫಸ್ಟ್ ನೋಡ್ರಿ, ಇಲ್ಲಿ 2 ಮೆಥಡ್ ಒಳಗೆ 3 ಮೆಥಡ್ ಸಾಲ್ವ್ ಮಾಡ್ಕೋಬೋದು ಕಂಪೌಂಡ್ ಇಂಟ್ರೆಸ್ಟನ್ನು. ಜಸ್ಟ್ ಇಲ್ಲಿ ಈಸಿ ಐತಿ, 2 ಮೆಥಡ್ ಒಳಗೆ ಹೇಳ್ತೀನಿ. ಓಕೆ, ಹಾಗಾದ್ರೆ ನೋಡ್ರಿ ಇಲ್ಲಿ ಫಸ್ಟ್ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕಂತಾರೆ ಇನ್ನೊಂದು ಮೆಥಡ್ ಐತಿ, ಅದು ಸಾಲ್ವ್ ಮಾಡ್ಬೇಕಂತಾರೆ ಬೇಸಿಕ್ ನಿಮ್ಗೆ ಗೊತ್ತಿರಬೇಕಾಗ್ತದ, ಅದು ಬ್ಯಾಡೀಗ ಒಂದು 100 ಮೆಥಡ್ ಹೇಳ್ತೀನಿ. ಫಸ್ಟ್ 100 ಮೆಥಡ್ನಾಗ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತಾರ ನೋಡ್ರಿ. ಎಷ್ಟೈತಿ ಅಮೌಂಟ್? 17,200 ಐತಿ. ಓಕೆ, ಈ 17,200ಗೆ ಏನಾಗತೈತಿ ಅಂತಾರ ಚಕ್ರ ಬಡ್ಡಿ 10% ಐತಿ. ನೋಡ್ರಿ 10% ಅಂತ ಅಂದ ಕೂಡಲೇ ನೋಡ್ರಿ ಅಸಲಿಗೆ 10% ಸೇರಿ ಬರ್ಬೇಕು ಅಮೌಂಟ್. ಹಂಗಾರೆ ಈ 10% ಅಂತ ನೋಡ್ರಿ ಅಸಲು ಅಂತಾರೆ ಎಷ್ಟು ಪರ್ಸೆಂಟ್ ಇರ್ತೈತಿ? 100%. ಅದಕ್ಕೆ 10% ಬಡ್ಡಿ ಅಂತಾರ ಏನು ಮಾಡ್ಕೋಬೇಕು ಅಂತಾರ ಪ್ಲಸ್ ಮಾಡ್ಕೋಬೇಕು. ಹಂಗಾರೆ ಎಷ್ಟು ಪರ್ಸೆಂಟ್ ಅಂದರೆ 10% ಅಂದ್ರೆ 110, 20% ಅಂದ್ರೆ 120, 30% ಅಂದ್ರೆ 130, 5% ಅಂದ್ರೆ 105, 5% ಅಂದ್ರೆ 105, 4% ಅಂದ್ರೆ 104, 2% ಅಂದ್ರೆ 102, ಈ ರೀತಿ ತೊಗೋಬೇಕು. ಹಂಗಾರೆ ಈ 10% ಐತಿ 110 ಡಿವೈಡೆಡ್ ಬೈ 100. ಇದು 1 ವರ್ಷದಾಯ್ತು ರೀ. ಇನ್ನಲ್ಲಿ ಎಷ್ಟು ವರ್ಷ ಅಂತಾರಲ್ಲ ಅಷ್ಟು ಸೆಟ್ ತೊಗೋಬೇಕ್ರಿ. ಇಲ್ಲಿ ಈಗ ಒಂದು ವರ್ಷ ಅಂತಾರೆ 1 ಸೆಟ್, 2 ವರ್ಷ ಅಂತಾರಲ್ಲ ಈಗ ಅಂದ್ರೆ ನಾವೇ ಸೆಟ್ ತೊಗೋಬೇಕು, 2 ಸೆಟ್ ತೊಗೋಬೇಕು. ಇವಾಗ ಏನು ಮಾಡ್ರಿ ಅಂತಾರ ಕಡ್ತಾ ಹೊಡ್ರಿ, ನಮ್ಗೇನು ಸಿಗ್ತೈತಿ ಅಂತಾರ ಟೋಟಲ್ ಅಮೌಂಟ್ ಸಿಕ್ಬಿಡ್ತೈತ್ರಿ ಡೈರೆಕ್ಟ್. ನೋಡ್ರಿ ಯಾವ ರೀತಿ ಕಡ್ತಾ ಹೊಡೆದ್ರಿ ಅಂತಾರ, ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಹಂಗಾರೆ ಇವಾಗ ಇನ್ನು 11 × 11 ಅಂತ ನೋಡ್ರಿ ಎಷ್ಟಾಗುತ್ತಾ? 11 ಸ್ಕ್ವೇರ್ 121 ಆಗುತ್ತೆ. ಇನ್ನು 172 × 121 ಮಾಡ್ಕೊಂಡ್ರಿ ಅಂತಾರ ನೋಡ್ರಿ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲೇ ನಾವು ಏನು ಮಾಡ್ಬೇಕಾಗ್ತದೆ ಅಂತಾರೆ ಸ್ವಲ್ಪ ಯೂನಿಟ್ ಡಿಜಿಟ್ ಚೆಕ್ ಮಾಡಬೇಕಾಗ್ತದೆ. ಬಟ್ ಯೂನಿಟ್ ಡಿಜಿಟ್ ಚೆಕ್ ಮಾಡಿದ್ರೆ ಎಲ್ಲ ಯೂನಿಟ್ ಡಿಜಿಟ್ ಒಳಗೆ 2 2 ಐತಿ, ಅದಕ್ಕೆ ನಾವು ಇಂಟು ಮಾಡ್ಕೋಬೇಕಾಗ್ತದೆ ರೀ. ಹಂಗಾರೆ ಯಾವ ರೀತಿ ಇಂಟು ಮಾಡ್ತೀರಿ? 172 × 121 ಇಂಟು ಮಾಡಿರಿ. ಇವಾಗ 1 × 72 ಅಂತ ನೋಡ್ರಿ 172 ಆಗುತ್ತೆ. ಇಂಟು ಇನ್ನು 2 2 4, 2 7 14, 1 ಕ್ಯಾರಿ. ಇನ್ನು ನೆಕ್ಸ್ಟ್ 2 1 2, ಇದೊಂದು ಅಂತಾರೆ ಎಷ್ಟಾಗತ್ತೆ ರೀ? 3 ಆಗುತ್ತೆ. ಇನ್ನು ನೆಕ್ಸ್ಟ್ ಮತ್ತೆ ಇಂಟು ಮಾಡಿದ್ರಿ ಅಂತಾರೆ ನೋಡ್ರಿ 1 × 172 ಅಂತಾರೆ ಮತ್ತೆ 172 ಆಗುತ್ತೆ. 2 7 1. ಈಗೇನು ಮಾಡಿರಿ ಅಂತಾರೆ ಎಲ್ಲನೂ ಕೂಡಿಸ್ರಿ. 2 7 4 11 ಅಂತಾರೆ ನೋಡ್ರಿ 1 ಕ್ಯಾರಿ. ಇನ್ನು ನೆಕ್ಸ್ಟ್ 1 4 5 5 2 7 7 1 8. ಇನ್ನು ನೆಕ್ಸ್ಟ್ 7 3 10 1 ಕ್ಯಾರಿ. ಇನ್ನು 1ಕ್ಕೆ 1 ಕೂಡಿಸಿರಿ ಅಂತ 2 20,800 ಇದು ಅಲ್ಲ 20,812 ರೂಪಾಯಿ ಆಗುತ್ತೆ. 20,812 ಅನ್ನೋದು ಆಪ್ಷನ್ ಬಿ ಒಳಗೆ ಕರೆಕ್ಟ್ ಐತಿ. ಎಷ್ಟಾಗುತ್ತೆ ಹೇಳ್ರಿ ಆನ್ಸರ್? ಇಷ್ಟೆಲ್ಲ ಇಂಟು ಮಾಡಿದಿರಿ ಅಂತಾರ 20,812 ರೂಪಾಯಿ ಆಗುತ್ತೆ. ನಿಮಗೆ ಇಂಟು ಮಾಡೋಕೆ ಫಾಸ್ಟಾಗಿ ಬರ್ತಿರ್ಬೇಕು. ಈಗ ಇಂಟು ಮಾಡಿದ್ರಿ ಅಂತಾರೆ ಆನ್ಸರ್ ಸಿಕ್ಬಿಡ್ತೈತಿ. ಸರ್ ಇನ್ನೊಂದು ಮೆಥಡ್ ಅಂದ್ರೆ ಅಲ್ರಿ, ಅದು ಹೆಂಗಂತಾರೆ ಅದು ಕೂಡ ಸೇಮ್ ಪ್ರೊಸೀಜರ್. ಬಟ್ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತಾರ ನೋಡ್ರಿ. ಈ 10% ಅನ್ನೋದನ್ನು ನಮ್ಗೆ ಏನು ಮಾಡಕ್ಕೆ ಬರ್ಬೇಕು ಹೇಳ್ರಿ? ಫಸ್ಟ್ ಈ 10% ಅನ್ನೋದನ್ನು ಫ್ರ್ಯಾಕ್ಷನ್ ಒಳಗೆ ಬರೆಯಕ್ಕೆ ಬರ್ಬೇಕು. ಫ್ರ್ಯಾಕ್ಷನ್ ಈಗ 10% ಅನ್ನೋದನ್ನು ಫ್ರ್ಯಾಕ್ಷನ್ ಹೆಂಗೆ ಬರಿತೀರಿ ಅಂತಂದ್ರೆ 10 ಡಿವೈಡೆಡ್ ಬೈ 100 ಅಂತಂದು ಇವಾಗ ಏನು ಮಾಡ್ತೀವಿ ಅಂತಾರೆ ಇದನ್ನು ಕಡ್ತಾ ಹೊಡೆದಾಗ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಾರೆ 110 ಆಗುತ್ತೆ. ಈ ರೀತಿ ವ್ಯಾಲ್ಯೂ ನಿಮ್ಗೆ ಏನಾರ ಡೈರೆಕ್ಟ್ ಗೊತ್ತಿದ್ದು ಅಂತಾರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ನೋಡ್ರಿ ಇಲ್ಲಿ ಇನಿಷಿಯಲ್ ನೋಡ್ರಿ, ಇವಾಗ ಇದೇ ಇನಿಷಿಯಲ್ಲು, ಇನ್ನು ಇನ್ಕ್ರೀಸ್ ಆಗಿದ್ದು ಅದೇ ಏನಂತಾರೆ ಫೈನಲ್, ಅಂದರೆ ಹೆಚ್ಚಾಗಿದ್ದು. ಓಕೆ, ಇನ್ನು ಚಕ್ರ ಬಡ್ಡಿ ಅಂತಂದ್ರೆ ಏನು ಮಾಡ್ಕೋಬೇಕು ಅಂದ್ರೆ ಪ್ಲಸ್ ಮಾಡ್ಕೋಬೇಕ್ರಿ. 10ಕ್ಕೆ 1 ಕೂಡಿಸಿದ್ರೆ ನೋಡ್ರಿ ಅಂದ್ರೆ 10 ರೂಪಾಯಿ ಅಸಲ 1 ರೂಪಾಯಿ ಬಡ್ಡಿ ಅಂತ ಅರ್ಥ. ಈಗ ಏನು ಮಾಡ್ಕೋಬೇಕಂದ್ರೆ ಫಸ್ಟ್ ಇಯರ್ 10 ರೂಪಾಯಿ ಅಸಲು ಇತ್ತು ಅಂದ್ರೆ ಎಷ್ಟು ರೂಪಾಯಿ ಬಡ್ಡಿ ಅಂತ ನೋಡ್ರಿ 10:11 ಆಗುತ್ತೆ. ಇದು ರೇಷೋ ಆಯಿತು 1 ವರ್ಷದ್ದು. ಇನ್ನು 2ನೇ ವರ್ಷ ಅಂತಂದು ಕೂಡಲೇ ನೋಡ್ರಿ ಇನ್ನೊಂದು ಸೆಟ್ ಬರ್ಕೋಬೇಕು 10:11. ಈಗ ಏನು ಮಾಡ್ಕೋಬೇಕಂತಾರೆ ಇವೆರಡು ಇಂಟು ಮಾಡ್ಕೋಬೇಕ್ರಿ. 10 × 10 ಅಂತಾರೆ 100. ಇನ್ನು ನೆಕ್ಸ್ಟ್ 11 × 11 ಅಂತಾರೆ 121. ಅರ್ಥ ಐತ್ರಿ? ಈಗ ಜಸ್ಟ್ ಏನೈತೆ ಅಂತಾರೆ ಅಲ್ಲಿ ಕೊಟ್ಟಂಥ ಅಮೌಂಟ ಏನೈತೆ ಹೇಳ್ರಿ? ಕೊಟ್ಟಂಥ ಅಮೌಂಟ್ 17,200 ಅನ್ನೋದು ಅದೇನಂತಾರ ಅಸಲು. ಅದೇನು ಹೇಳ್ರಿ? ಅಸಲು. ಅಸಲು ಎಷ್ಟೈತಿ? 17,200. ಹಂಗಾರೆ ಇದು ಇನಿಷಿಯಲ್ ಅಂತಾರೆ ನೋಡ್ರಿ. ಇದು ಏನಂತಾರೆ ಒರಿಜಿನಲ್ ಅಮೌಂಟ್, ಅಸಲು ಅಮೌಂಟ್. ಇದು ಏನಂತಾರ ಅಸಲು ಮತ್ತು ಬಡ್ಡಿ ಎರಡೂ ಸೇರಿದ್ದು ಟೋಟಲ್ ಅಮೌಂಟ್ ರೇಷೋ. ಇದು ಅಮೌಂಟ್ ರೇಷೋ, ಇದು ಪ್ರಿನ್ಸಿಪಲ್ ರೇಷೋ. ಇದು ಅಸಲು ರೇಷೋ, ಇದು ಟೋಟಲ್ ಅಮೌಂಟದ ರೇಷೋ. ನಮಗೆ ಈಗ 17,200 ಅಸಲು ಐತಿ ಅಂತಾರೆ. ಅಸಲು ಅನ್ನೋದು ಎಷ್ಟು ಪರ್ಸೆಂಟ್ ಐತ್ರಿ? ಸಾರಿ, ಎಷ್ಟು ಪಾರ್ಟ್ ಐತಿ? 100 ಪಾರ್ಟ್ ಐತಿ. ಈ 100 ಪಾರ್ಟ್ ವ್ಯಾಲ್ಯೂನ ಎಷ್ಟು ಅಂತಾರ 17,200. ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಏನು ಅಂತಾರ ಒಟ್ಟು ಮೊತ್ತ ಬೇಕಾಗೈತಿ. ಮೊತ್ತ ಬೇಕು ಅಂತಾರೆ ಏನು ಮಾಡ್ಕೋಬೇಕು ಹೇಳ್ರಿ? 121 ಪಾರ್ಟ್ ತೊಗೋಬೇಕು. ಅದೇ ಏನಾರು ಚಕ್ರ ಬಡ್ಡಿ ಅಷ್ಟ ಬೇಕಾಗಿತ್ತು ಅಂದ್ರೆ 21 ಪಾರ್ಟ್ ತೊಗೋಬೇಕು. ಈಗ ಮೊತ್ತ ಬೇಕಾಗೈತಿ ಅಂತ ನೋಡ್ರಿ. ಈ 121 ಪಾರ್ಟ್ ವ್ಯಾಲ್ಯೂ ಎಷ್ಟು?
ಈಗ ಜಸ್ಟ್ ನೀವು ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂತಾರ ಎಷ್ಟಾಗುತ್ತೆ ಹೇಳ್ರಿ, ಇಲ್ಲಿ ಮತ್ತೆ ಈ 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿರ್ಬೇಕಂತಾರ ಎಷ್ಟಾಗುತ್ತಾ 121 ಇಂಟು 17,200 ಡಿವೈಡೆಡ್ ಬೈ 100. ಇವಾಗ ಈ 2 ಕ್ಯಾನ್ಸಲ್, ಇನ್ನು 121 ಇಂಟು 172 ಇಂಟು ಮಾಡಿದ್ರಿ ಅಂತ ನೋಡ್ರಿ ಮತ್ತೆ ಎಷ್ಟು ಬರುತ್ತಾ, ಇದೇಗ ಎಷ್ಟು ಬಂದಿತ್ತಲ್ಲ ಅಷ್ಟೇ ಬರುತ್ತೆ ಆನ್ಸರ್ 20,812. ಎಸ್, ಅರ್ಥ ಆಯ್ತಾ ನಿಮ್ಗೆ? ಈ ಮೆಥಡರ ಸಾಲ್ವ್ ಮಾಡ್ಕೊಡ್ರಿ, ಈ ಮೆಥಡರ ಸಾಲ್ವ್ ಮಾಡ್ಕೊಡ್ರಿ. ಇದಕ್ಕಿಂತ ಇನ್ನೊಂದು ಇದಕ್ಕೆ ಈಸಿ ಆಗುವಂಥ ಮೆಥಡ್ ಐತಿ, ಬಟ್ ಆ ಮೆಥಡ್ ಮಾಡ್ಬೇಕಂತ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕಾಗ್ತದೆ. ಆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿತ್ತು ಅಂತ ಮಾತ್ರ ಆ ಮೆಥಡ್ ಈಸಿ ಆಗ್ತದ. ಜಸ್ಟ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೇಮ್ ಕ್ವಶನ್ ಐತಿ, ಸಾಲ್ವ್ ಮಾಡ್ರಿ ನೋಡೋಣ. ಆಪ್ಷನ್ 3. ಎಸ್, ಓಕೆ ನೋಡ್ರಿ ಹಂಗಾರ. ವಾಟ್ ವಿಲ್ ಬಿ ದ ಅಮೌಂಟ್ ಆಫ್ಟರ್ ದ ಪೀರಿಯಡ್ ಆಫ್ 2 years at the compound interest rate of 10% per year at 16,800 rupees. ನೋಡ್ರಿ ಇವಾಗ ಫಸ್ಟ್ 100 ಮೆಥಡ್ ಮಾಡ್ರಿ. ಎಷ್ಟೈತಿ 16,800 ಇಂಟು ಎಷ್ಟು ಪರ್ಸೆಂಟ್ 10% ಅಂತಾರೆ 110 ಡಿವೈಡೆಡ್ ಬೈ 100. ಇದು 1 ವರ್ಷದ, ಬಟ್ ಎಷ್ಟು ವರ್ಷ ಏನಾಗತ್ತಾರ್ರಿ 2 ವರ್ಷ ಅಂತಾರೆ. ಇನ್ನೊಂದು ಸೈಡ್ ತೊಗೋಬೇಕು 110 ಡಿವೈಡೆಡ್ ಬೈ 100. ಈಗ ಈ 100 ಈ 20 ಕ್ಯಾನ್ಸಲ್. ಇನ್ನು ನೆಕ್ಸ್ಟ್ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಹಂಗಾರೆ ಈ 168 ಇಂಟು 121 ಅಂತ ನೋಡ್ರಿ ಎಷ್ಟಾಗುತ್ತಾ 168. 11 ಇಂಟು 11 ಅಂತಾರೆ ಎಷ್ಟಾಗತ್ತೆ ರೀ 121 ಆಗುತ್ತೆ. ಓಕೆ, ಈ 121 ಇಂಟು ಮಾಡ್ಕೊಳ್ರಿ. ಇವಾಗ ನಾವು ಈಸಿಯಾಗಿ ಆನ್ಸರ್ ಹಾಕ್ಬೋದು. ಯಾಕಂತಾರೆ ನೋಡ್ರಿ 168 ಇಂಟು 121 ಅಂತಾರ ನೋಡ್ರಿ. ಇಲ್ಲಿ ಬಿಡಿಸ್ತಂದಾಗ 8 ಐತಿ, ಇಲ್ಲಿ ಬಿಡಿಸ್ತಂದಾಗ 1 ಐತಿ. 8 ಇಂಟು 1 ಅಂತಾರೆ ಎಷ್ಟು ರೀ 8. ಅಂದ್ರೆ ಬಿಡಿಸ್ತಂದಾಗ 8 ಇದ್ದಿದ್ದು ಯಾವುದೈತಿ ಆಪ್ಷನ್ ಒಂದೇ ಐತಿ, ಆಪ್ಷನ್ ಸಿ 100% ಕರೆಕ್ಟ್. ಜಸ್ಟ್ ಯೂನಿಟ್ ಡಿಜಿಟ್ ಚೆಕ್ ಮಾಡಿದ್ರಿ ಅಂತ ನೀವು ಚೆಕ್ ಮಾಡಿರಿ. 168 ಇಂಟು 121 ಮಾಡಿದ್ರಿ ಅಂತ ಇಷ್ಟ ಬರ್ತೈತೆ ಆನ್ಸರ್. ನೋಡೋಣ ಬರ್ತೈತಿಲ್ಲ ಅಂತ ಕಮೆಂಟ್ ಮಾಡಿರಿ ಆನ್ಸರ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಕ್ವಶನ್. ಎಸ್, ಓಕೆ, ಈ ವಿಡಿಯೋದಲ್ಲಿ ಇಷ್ಟು ಕ್ವಶನ್ಸ್ ಸಾಕು. ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಕ್ವಶನ್ಸನ್ನು ಹಾಕ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.